ಇತ್ತ ಪಂಜಾಬ್ನಲ್ಲೂ ಖಾಕಿ ಕಟ್ಟೆಚ್ಚರವನ್ನ ವಹಿಸಿರೋದು. ವಿಮಾನ ನಿಲ್ದಾಣದ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ವಹಿಸಲಾಗ್ತಾ ಇದೆ. ಶ್ರೀ ಗುರು ರಾಮದಾಸ್ ಜಿ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ವಹಿಸಲಾಗಿದೆ. ಏರ್ಪೋರ್ಟ್ಗಳು, ಕರಾವಳಿ ಪ್ರದೇಶಗಳು, ಬಂದರು ಎಲ್ಲ ಕಡೆ ಕೂಡ ಅಲರ್ಟ್ ಆಗ್ತಾ ಇದ್ದಾರೆ. ಶ್ರೀ ಗುರು ರಾಮದಾಸ್ ಜಿ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಇದೆ. ಸದ್ಯ ವಿಮಾನ ಹಾರಾಟ ಸಂಪೂರ್ಣ ಸ್ಥಗಿತ ಆಗಿದೆ. ಯಾವುದೇ ವಿಮಾನಗಳು ಹಾರಾಡುವಂತಿಲ್ಲ, ಯಾರು ಎಲ್ಲಿಗೂ ಹೋಗುವಂತಿಲ್ಲ, ಪ್ರವಾಸಗಳು ರದ್ದಾಗಿವೆ. ಪಂಜಾಬ್ನಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಯಾಕೆಂದ್ರೆ ಯಾವಾಗ ಎಲ್ಲಿ ಬೇಕಿದ್ರೂ ಅಟ್ಯಾಕ್ಗಳಾಗಬಹುದು, ಅದಕ್ಕೆ ಕೌಂಟರ್ ಅಟ್ಯಾಕ್ಗಳಾಗಬಹುದು. ಹಾಗಾಗಿ ಜನರು ತಮ್ಮ ಮನೆಗಳಲ್ಲೇ ಸೇಫ್ ಆಗಿರಬೇಕು, ಪ್ರವಾಸಗಳನ್ನ ಮಾಡಬಾರ್ದು. ನೀವು ಪ್ರವಾಸಕ್ಕೆ ಹೋಗ್ತೀರಿ ಅಂದ್ರೂ ಕೂಡ ಯಾವುದೇ ವಿಮಾನ ಟೇಕ್ ಆಫ್ ಆಗೋದಿಲ್ಲ. ಯಾಕೆಂದ್ರೆ ವಿಮಾನ ನಿಲ್ದಾಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಇದೆ. ವಿಮಾನ ಹಾರಾಟವನ್ನು ಸಂಪೂರ್ಣ ಸ್ಥಗಿತ ಮಾಡಲಾಗಿದೆ. ಕಾರಣ ನಿಮ್ಮ ರಕ್ಷಣೆಗಾಗಿ ಮಾಡ್ತಾ ಇರುವಂಥ ವ್ಯವಸ್ಥೆಗಳಿದು. ವಿಮಾನ ಹಾರಾಟವನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಸದ್ಯ ನೀವು ನೋಡ್ತಾ ಇರುವಂಥ ದೃಶ್ಯಗಳು ಶ್ರೀ ಗುರು ರಾಮದಾಸ್ ಜಿ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನ ದೃಶ್ಯಗಳು. ಅಲ್ಲಿ ಪೊಲೀಸ್ ಬಂದೋಬಸ್ತನ್ನು ವಹಿಸಲಾಗಿದೆ. ಯಾವಾಗ ಬೇಕಿದ್ರೂ ಅಟ್ಯಾಕ್ಗಳಾಗಬಹುದು, ಅದಕ್ಕೆ ಕೌಂಟರ್ ಅಟ್ಯಾಕ್ಗಳು ನಡೀಬಹುದು ಅನ್ನುವಂಥ ಕಾರಣಕ್ಕೆ ಎಲ್ಲ ರೀತಿಯ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ. ಏರ್ಪೋರ್ಟ್ಗಳು, ಬಂದರು ಪ್ರದೇಶಗಳು, ಕರಾವಳಿ ಸೇರಿದಂತೆ ಬೇರೆ ಬೇರೆ ಎಲ್ಲ ಕಡೆಯೂ ಕೂಡ ಜನವಸತಿ ಪ್ರದೇಶಗಳಿರ್ಬೋದು, ಎಲ್ಲ ಕಡೆಯೂ ವ್ಯವಸ್ಥೆಯನ್ನು ಮಾಡಲಾಗಿದೆ, ಭದ್ರತೆಯನ್ನು ವಹಿಸಲಾಗ್ತಾ ಇದೆ. ಈ ರೀತಿ ನೋಡಿ, ಆಪರೇಷನ್ ಸಿಂಧೂರ ಆದಾಗ 9 ಉಗ್ರರ ತಾಣಗಳನ್ನು ಪತ್ತೆ ಮಾಡಿ ಅಟ್ಯಾಕ್ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿನೇ ಎಷ್ಟು ಹೈ ಅಲರ್ಟ್ ಆಗಿದ್ರು. ಬಟ್ ಈಗ ಪಾಕೆ ಅಟ್ಯಾಕ್ ಮಾಡಿ ಅದಕ್ಕೆ ಭಾರತ ಕೌಂಟರ್ ಅಟ್ಯಾಕ್ ಕೊಟ್ಟಿರೋದು. ಹಾಗಾಗಿ ಮತ್ತಷ್ಟು ಒಂದು ರೀತಿ ಉದ್ವಿಗ್ನ ಪರಿಸ್ಥಿತಿನೇ. ಹಾಗಾಗಿ ಮತ್ತೆ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಬರುವಂಥ ವಾಹನಗಳನ್ನು ಪರಿಶೀಲನೆ ಮಾಡಿ ಬಿಡಲಾಗ್ತಾ ಇದೆ, ಯಾರು ಎಲ್ಲಿಂದ ಬಂದರು, ಏನು ಕಥೆ ಅಂತೇಳಿ. ಹಾಗಾಗಿ ಎಲ್ಲ ಕಡೆನೂ ಕೂಡ ಒಂದು ರೀತಿ ಯುದ್ಧದ ಆತಂಕನೇ. ಎಲ್ಲಿ ಬಂದು ಯಾವ ಕ್ಷಿಪಣಿ ಹಾರುತ್ತೋ, ಏನು ಕಥೆನೋ ಅಂತ. ನಿನ್ನೆಯಿಂದನೂ ಕೂಡ ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಅವ್ರು ಯಾರೂ ಕೂಡ ಏನು ಊಹೆ ಮಾಡಿರಲಿಲ್ಲ ಇಲ್ಲಿ ಕ್ಷಿಪಣಿ ಬರುತ್ತೆ ಹಾಗೆ ಹೀಗೆ ಅಂತ. ಕೂಗಾಡ್ತಾ ಇದ್ರು ಎಲ್ಲರೂ, ಓ ಡ್ರೋನ್ ಬರ್ತಾ ಇದೆ, ಕ್ಷಿಪಣಿ ಬರ್ತಾ ಇದೆ, ಮಿಸೈಲ್ ದೃಶ್ಯವನ್ನು ನೋಡಿ ಅಂತೇಳಿ. ಯಾವ ರೀತಿಯಾಗಿ ಸಾಲಾಗಿ 50 ಡ್ರೋನ್ಗಳು ಬರ್ತಾ ಇದ್ವು. 50 ಡ್ರೋನ್ಗಳನ್ನು ಉಡಿಸ್ ಮಾಡೋದಕ್ಕೆ ಅಂತ ಏರ್ ಡಿಫೆನ್ಸ್ ಸಿಸ್ಟಮ್ ಬಳಸಿದ್ದು. ಅವೆಲ್ಲವೂ ಕೂಡ ಏನಿದೆ, ಒಂದು ರೀತಿ ರಣರೋಚಕವಾದಂಥ ಪ್ರತಿದಾಳಿಯಾಗಿತ್ತು. ಹೀಗಾಗಿ ಎಲ್ಲ ಕಡೆಯೂ ಕೂಡ ಭದ್ರತೆಯನ್ನು ವಹಿಸಲಾಗ್ತಾ ಇದೆ. ವಿಮಾನ ಹಾರಾಟವನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಲಾಗಿದೆ. ಪಂಜಾಬ್ನಲ್ಲಿ ಖಾಕಿ ಕಟ್ಟೆಚ್ಚರ ವಹಿಸಿರುವಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ದೇಶದ ಒಳಗಡೆ ಪೊಲೀಸ್ ಬಿಗಿ ಭದ್ರತೆ, ದೇಶದ ಗಡಿಯಲ್ಲಿ ಸೇನಾ ಭದ್ರತೆ, ದೇಶದ ಒಳಗಡೆ ಇರುವಂಥ ಪ್ರಜೆಗಳು ಪ್ರತಿಯೊಬ್ಬರು ಕೂಡ ನೆಮ್ಮದಿಯಿಂದ ನಿಟ್ಟುಸಿರು ಬಿಡೋದಕ್ಕೆ ಬೆಳಗ್ಗೆ ಎದ್ದೇಳ್ತಾರೆ, ಬ್ರಷ್ ಮಾಡ್ತಾರೆ, ಟಿಫನ್ ಮಾಡ್ತಾರೆ, ಅವ್ರವ್ರ ಕೆಲಸ ಕಾರ್ಯಗಳಿಗೆ ಅವ್ರವ್ರು ಹೋಗ್ತಾರೆ ಅಂದರೆ ಅದಕ್ಕೆ ಕಾರಣನೇ ಭಾರತೀಯ ಸೇನೆ. ಗಡಿಯಲ್ಲಿ ನಿಂತು ಎದೆ ಕೊಟ್ಟು ಹೋರಾಡ್ತಾ ಇದ್ದಾರೆ. ಎಲ್ಲ ಡ್ರೋನ್ಗಳನ್ನು, ಕ್ಷಿಪಣಿಗಳನ್ನು ಬಳಕೆ ಮಾಡಿಕೊಂಡು ಪಾಕಿಸ್ತಾನದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇರೋದು. ಒಂದು ಕ್ಷಣ ಕಣ್ಣು ಮುಚ್ಚಿದ್ರು ಅಂದರೂ ಕೂಡ ನಾವಿಲ್ಲಿ ಕಣ್ಣು ಬಿಡೋದಕ್ಕಾಗಲ್ಲ. ಹಾಗಾಗಿ ಮತ್ತೆ ದಾಳಿಗಳಾಗಬಹುದು ಅನ್ನುವಂಥ ಸಾಧ್ಯತೆ ಇದೆ. ಪಾಕಿಸ್ತಾನ ಅಂತ ಬಂದಾಗ ನರಿಬುದ್ಧಿ, ಯಾವಾಗ ಬೇಕಿದ್ರೂ ಎಲ್ಲಿ ಬೇಕಿದ್ರೂ ಅಟ್ಯಾಕ್ಗಳಾಗ್ಬೋದು. ಎಲ್ಲಿ ಭದ್ರತೆ ಇಲ್ವೋ ಅದನ್ನು ನೋಡ್ಕೊಂಡು ಅಟ್ಯಾಕ್ ಮಾಡೋದು, ದೌರ್ಬಲ್ಯವನ್ನು ಕಂಡುಕೊಂಡು ಅಟ್ಯಾಕ್ ಮಾಡೋದು ಪಾಕಿಸ್ತಾನದ ಕುತಂತ್ರ ಬುದ್ಧಿ. ಹಾಗಾಗಿ ಎಲ್ಲ ಕಡೆಯೂ ಕೂಡ ಕಟ್ಟೆಚ್ಚರವನ್ನು ವಹಿಸ್ತಾ ಇರೋದು. Grande